ಖಜೂರಿ ಶ್ರೀ ಕೋರಣೇಶ್ವರ ಜಾತ್ರಾ ಮಹೋತ್ಸವ ಭರದ ಸಿದ್ಧತೆ. ಆಳಂದ ತಾಲೂಕಿನ ಖಜೂರಿ ಗ್ರಾಮದ ಆರಾಧ್ಯ ದೈವ ಶ್ರೀ ಕೋರಣೇಶ್ವರ ವಿರಕ್ತ ಮಠದ ಜಾತ್ರಾ ಮಹೋತ್ಸವವು ಏಪ್ರಿಲ್ 11 ರಿಂದ 18 ರವರೆಗೆ ಅತ್ಯಂತ ಸಂಭ್ರಮದಿಂದ ಜರುಗಲಿದೆ. ಗುರುಮಿಠಕಲ್ ಖಾಸಾ ಮಠದ ಶ್ರೀ ಗುರು ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ 93ನೇ ವರ್ಷದ ಈ ರಥೋತ್ಸವಕ್ಕೆ ಸಕಲ ಸಿದ್ಧತೆಗಳು ನಡೆದಿವೆ. ಕಾರ್ಯಕ್ರಮಗಳ ವಿವರ. ಧಾರ್ಮಿಕ ವಿಧಿವಿಧಾನ. ಏಪ್ರಿಲ್ 11 ರಿಂದಲೇ ಸಪ್ತಾಹ, ಭಜನೆ, ದಾಸೋಹ ಹಾಗೂ ರುದ್ರಾಭಿಷೇಕಗಳು ಆರಂಭಗೊಂಡಿವೆ. ಮೆರವಣಿಗೆ ಏಪ್ರಿಲ್ 16 ಸಂಜೆ ಕುಂಭಕಳಸ, ಡೊಳ್ಳು ಕುಣಿತ ಹಾಗೂ ವಾದ್ಯ ವೈಭವದೊಂದಿಗೆ ಶ್ರೀಗಳ ಭವ್ಯ ಮೂರ್ತಿ ಮತ್ತು ನಂದಿಕೋಲ ಮೆರವಣಿಗೆ ನಡೆಯಲಿದೆ. ರಥೋತ್ಸವ ಏಪ್ರಿಲ್ 17 ಬೆಳಗ್ಗೆ 8 ಗಂಟೆಗೆ ಅಗ್ನಿ ಹಾಯಿಸುವ ಕಾರ್ಯಕ್ರಮ. ಸಂಜೆ 6:35 ಗಂಟೆಗೆ 93ನೇ ಭವ್ಯ ರಥೋತ್ಸವ. ರಾತ್ರಿ ಸುಜಾತಾ ದೇವರ ಹಾಗೂ ಚಂದ್ರಕಾಂತ ಬಾಳಗೇರಿ ತಂಡದಿಂದ ಗೀ ಪದ ಕಾರ್ಯಕ್ರಮ. ಜಂಗಿ ಕುಸ್ತಿ ಹಾಗೂ ದೀಪೋತ್ಸವ ಏಪ್ರಿಲ್ 18 ಮಧ್ಯಾಹ್ನ ಕರ್ನಾಟಕ ಮಹಾರಾಷ್ಟ್ರ ಗಡಿಯ ಪೈಲ್ವಾನರಿಂದ ಜಂಗಿ ಕುಸ್ತಿ. ಬಹುಮಾನ ₹111 ರಿಂದ ₹15,000. ಸಂಜೆ 7 ಗಂಟೆಗೆ ಲಕ್ಷ ದೀಪೋತ್ಸವ ಹಾಗೂ ಮದ್ದು ಸುಡುವ ಕಾರ್ಯಕ್ರಮ. ಸೇವಾ ಮನವಿ. ಸಾವಿರಾರು ಭಕ್ತಾದಿಗಳು ಈ ಮಹೋತ್ಸವದಲ್ಲಿ ಭಾಗವಹಿಸಿ ಶ್ರೀ ಕೋರಣೇಶ್ವರ ಅಜ್ಜನ ಆಶೀರ್ವಾದ ಪಡೆಯಬೇಕೆಂದು ದೇವಸ್ಥಾನ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದ ಭೀಮರಾವ್ ಢಗೆ, ಜಾತ್ರಾ ಸಮಿತಿ ಅಧ್ಯಕ್ಷರಾದ ವಿಜಯಕುಮಾರ ಅಲ್ದಿ ಹಾಗೂ ಗ್ರಾಮಸ್ಥರು ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಖಜೂರಿ ಗ್ರಾಮದ ಶ್ರೀ ಕೋರಣೇಶ್ವರ ಜಾತ್ರಾ ಮಹೋತ್ಸವ ಏಪ್ರಿಲ್ 16, 17 ಮತ್ತು 18ರಂದು ನಡೆಯಲಿದ್ದು, ಈ ಜಾತ್ರೆಯು 93ನೇ ಜಾತ್ರಾ ಮಹೋತ್ಸವವಾಗಿರುತ್ತದೆ. ಇದು ಖಜೂರಿ ಮತ್ತು ಬಬಲೇಶ್ವರ ಗ್ರಾಮದ ಜಾತ್ರೆ ಇರುತ್ತದೆ. ಇಲ್ಲಿ ಖಜೂರಿಯ ಸುತ್ತಮುತ್ತಲಿನ ಹಳ್ಳಿಯ ಜನರು 16ರಂದು ಮತ್ತು 17ರಂದು ರಥೋತ್ಸವ ಇರುತ್ತದೆ. ಆ ಒಂದು ಜಾತ್ರೆಗೆ ತಾವೆಲ್ಲ ಆಗಮಿಸಬೇಕೆಂದು ನಾವು ಖಜೂರಿಯ ಕೋರಣೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿ ವತಿಯಿಂದ ಮತ್ತು ಜಾತ್ರಾ ಕಮಿಟಿಯ ವತಿಯಿಂದ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ಈ ಜಾತ್ರೆಯಲ್ಲಿ ತಾವುಗಳು ಬಂದು ಭಾಗವಹಿಸಿ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕಂತೇಳಿ ನಾವು ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ.